ಓಂ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಓಂ ಅಂತ 2ನೇ ಅಧ್ಯಾಯದ 3ನೇ ಪಾದದ 33ನೇ ಸೂತ್ರ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಅಣುಭಾಷ್ಯ ವ್ಯಾಖ್ಯಾನದ ತತ್ವಮಂಜರಿಯಲ್ಲಿ ನಾವು 63ನೇ ಭಾಗವನ್ನು ನೋಡಬೇಕು. ಆ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ ಸೂತ್ರ ಏನಿದೆ ಅದರ 9 ಸೂತ್ರಗಳಿವೆ ಆ ಅಧಿಕರಣದಲ್ಲಿ. ಅದರ ಸಾರವನ್ನು ಆಚಾರ್ಯರು ಜೀವಸ್ಥದ್ ವಶಗಃ ಅಂತ ಸಂಗ್ರಹ ಮಾಡಿದ್ದಾರೆ. ಅದನ್ನು 63ನೇ ಗದ್ಯ ಭಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿವರಿಸಿದ್ದಾರೆ. ಅದಕ್ಕಿಂತ ಮುಂಚೆ ಇನ್ನೊಂದು ಸೂತ್ರ ಇದೆ, 32ನೇ ಸೂತ್ರ ಒಂದು, ನಿತ್ಯೋಪಲಬ್ಧಿ ಅನುಪಲಬ್ಧಿ ಪ್ರಸಂಗ ಅನ್ಯತರ ನಿಯಮೋ ವಾ ಅನ್ಯಥಾ ಅಂತ. ಅಲ್ಲಿ ಈ ಸುಖ ನಮ್ಮ ಜೀವ ಸುಖ ಸ್ವರೂಪನೇ ಆಗಿದ್ದಾನೆ ಅಂತೆಲ್ಲ ಬಂತಲ್ಲ, ಇದು ಎಲ್ಲ ಜೀವರಿಗೂ ಸಂಬಂಧಪಟ್ಟದ್ದೋ ಅಥವಾ ಸಾತ್ವಿಕ ಜೀವರಿಗೆ ಮಾತ್ರ ಸಂಬಂಧಪಟ್ಟದ್ದೋ ಅನ್ನೋ ಪ್ರಶ್ನೆಗೊಂದು ಉತ್ತರ ಇದೆ. ಆದ್ರಿಂದ ಆ ಸೂತ್ರ ಭಾಷ್ಯ, ಅಲ್ಲಿರುವ ವೇದವಾಕ್ಯ ಮತ್ತೆ ಭವಿಷ್ಯತ್ ಪರ್ವದ ವಾಕ್ಯ ಅದನ್ನೆಲ್ಲ ಪೂರ್ತಿ ಏನು ಓದ್ಲಿಕ್ಕೆ ಹೋಗೋದಿಲ್ಲ. ಅದರ ಸಂಗ್ರಹ ಏನಂದ್ರೆ, ಸಾತ್ವಿಕರಾದವರು ಜ್ಞಾನಾನಂದ ಸ್ವರೂಪರು, ಅಸಾತ್ವಿಕರಾದಂಥ ದುಷ್ಟರು ಅವರೆಲ್ಲರೂ ಜ್ಞಾನಾನಂದ ಸ್ವರೂಪರಲ್ಲ. ನಿತ್ಯಾನಂದೋ ನಿತ್ಯ ಜ್ಞಾನೋ ನಿತ್ಯ ಬಲ ಪರಾತ್ಮ. ಅವರಿಗೆ ಪರಮಾತ್ಮನಿಗೆ ನಿತ್ಯ ಜ್ಞಾನ ನಿತ್ಯ ಆನಂದ ಇವೆಲ್ಲ ಇದೆ, ಇವನಿಗೆ ಅದೆಲ್ಲ ಇಲ್ಲದೆ ಇರಬಹುದು. ಈ ಉಳಿದ ತಾಮಸರಾದಂಥ ಜೀವರಿಗೆ ಅವೆಲ್ಲ ಇಲ್ಲ ಅಂತ ಅಲ್ಲಿ ಒಂದಿಷ್ಟು ಅಪವಾದಗಳನ್ನು ಹೇಳಿದ್ದಾರೆ ಅಷ್ಟೆ. ಆನುಷಂಗಿಕವಾದ ವಿಷಯ ಅದು. ಮುಂದೆ ಭವಿಷ್ಯತ್ ಪರ್ವ, ಮಹಾಭಾರತದ ಭವಿಷ್ಯತ್ ಪರ್ವದ ವಾಕ್ಯ ಪ್ರಾಯ ಮಹಾಭಾರತದ್ದು ಅಥವಾ ಹರಿವಂಶದಲ್ಲಿ ಭವಿಷ್ಯತ್ ಪರ್ವ ಅಂತ ಒಂದಿದೆ, ಅದರ ಮಾತಿದ್ದಿರಬೇಕು. ದೇವತೆಗಳು ಸಾತ್ವಿಕರು ಮೊದಲಾದವರೆಲ್ಲ ನಿತ್ಯ ಜ್ಞಾನ ಆನಂದ ಬಲ ಉಳ್ಳವರು. ನೈವಂತು ದಾನವಾಹ, ಆದರೆ ದಾನವರು ಹೀಗಲ್ಲ, ಅವರು ದುಃಖ ಅನುಭವ ಸ್ವರೂಪರೇ. ಮಾನುಷಾಸ್ತು ಉಭಯಾತ್ಮಕಾಹ, ಮನುಷ್ಯರಲ್ಲಿ ಮುಕ್ತಿ ಯೋಗ್ಯರಾದವರು ಇದ್ದಾರೆ, ಮುಕ್ತಿ ಅಯೋಗ್ಯರಾದವರು ಇದ್ದಾರೆ, ಎರಡೂ ಥರದವರು ಇರ್ತಾರೆ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಆದ್ರಿಂದ ಈ ಹಿಂದೆ ಬಂದ ಸೂತ್ರಕ್ಕೆ, ಈ ಹಿಂದೆ ನೋಡಿದ ಅಧಿಕರಣಕ್ಕೆ ನಾವು ಇದೊಂದು ಸಣ್ಣ ತಿದ್ದುಪಡಿಯನ್ನು ಇಟ್ಕೊಳ್ಬೇಕು. ಎಲ್ಲಾ ಜೀವರು ಜ್ಞಾನಾನಂದ ಸ್ವರೂಪರಲ್ಲ, ಮತ್ತೆ ಎಲ್ಲರೂ ಸಾತ್ವಿಕರು ಅಲ್ಲ. ಹೀಗೊಂದು ಸಾತ್ವಿಕರಾದವ್ರು ಕೆಲವರು, ರಾಜಸರಾದವ್ರು ಕೆಲವರು, ತಾಮಸರಾದವ್ರು ಕೆಲವರು ಅಂತ ಒಂದು ವರ್ಗೀಕರಣ ಇದೆ ಅಂತ ಅನ್ನೋದನ್ನು ತಿಳ್ಕೋಬೇಕು. ಸಮ್ಯಕ್ ಜ್ಞಾನಂತೂ ದೇವತೆಗಳಿಗೆ ಸಮ್ಯಕ್ ಜ್ಞಾನ ಇರ್ತದೆ, ಮನುಷ್ಯರಿಗೆ ವಿಮಿಶ್ರಿತವಾದ ಜ್ಞಾನ ಇರ್ತದೆ. ವಿಪರೀತಂಚ ದೈತ್ಯರಿಗೆ ವಿಪರೀತ ಜ್ಞಾನ ಇರ್ತದೆ. ಜ್ಞಾನಸ್ಯ ಏವಂ ವ್ಯವಸ್ಥಿತಿ, ಹೀಗೆ ಜ್ಞಾನದ ವ್ಯವಸ್ಥೆ ಇದೆ ಅಂತ ಅಲ್ಲಿ ಭವಿಷ್ಯತ್ ಪರ್ವದಲ್ಲಿ ಬಂದಿರುವಂಥ ಒಂದು ಮಾತು. ಮುಂದೆ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ ನಾವು ನೋಡ್ಬೇಕಾದ್ರೆ ಈಗಿನ ಭಾಗ ಅದೇನನ್ನು ಹೇಳ್ತಾ ಇದೆ. ಇದು ಕೂಡ ನೇರವಾಗಿ ಪರಮಾತ್ಮನಿಗೆ ಸಂಬಂಧಪಟ್ಟ ವಿಷಯ ಏನಲ್ಲ. ಶಾಸ್ತ್ರದಲ್ಲಿ ವೇದಾದಿ ಶಾಸ್ತ್ರಗಳಲ್ಲಿ ಜೀವನ ಸ್ವರೂಪದ ಬಗ್ಗೆ ಏನು ವರ್ಣನೆ ಮಾಡಿದ್ದಾರೆ, ಆ ವಾಕ್ಯಗಳಿಗೆ ಪರಸ್ಪರ ವಿರೋಧ ಬಂದರೆ ಅವೆಲ್ಲ ಅಪ್ರಮಾಣ ಆದವು. ಆ ಮೂಲಕ ಶಾಸ್ತ್ರ ಅಪ್ರಮಾಣ ಆದಾಗ ಅಂಥ ಶಾಸ್ತ್ರದ ಸಮನ್ವಯವನ್ನು ಭಗವಂತನನ್ನು ಹೇಗೆ ಮಾಡೋದು ಅಂತ ಪ್ರಶ್ನೆ. ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯ ಓದ್ತಾ ಇದ್ದೇನೆ. ಈಶ್ವರ ಸೇವೆ ಕರ್ತೃತ್ವ ಮುಕ್ತಂ. ಹಿಂದೆ ನೀವು ಈಶ್ವರನಿಗೆ ಕರ್ತೃತ್ವವನ್ನು ಹೇಳಿದಿರಿ, ಆದರೆ ಈಶ್ವರನೇ ಕರ್ತೃ, ಅವನೇ ಸ್ವತಂತ್ರ, ಜೀವನಿಗೆ ಸ್ವತಂತ್ರ ಕರ್ತೃತ್ವ ಇಲ್ಲ ಅಂತ ಹೇಳಿದ್ರಿ. ಆದರೆ ಯತ್ಕರ್ಮ ಕುರುತೆ ತದ್ ಅಭಿಸಂಪದ್ಯತೆ ಅಂತ ಜೀವನಿಗೂ ಕರ್ತೃತ್ವವನ್ನು ಹೇಳ್ತಾ ಇದ್ದೀರಿ. ಯಾವ ಕರ್ಮವನ್ನು ಈ ಜೀವ ಮಾಡ್ತಾನೋ ತದ್ ಅಭಿಸಂಪದ್ಯತೆ, ಅದನ್ನೇ ಪಡ್ಕೋತಾನೆ, ಅದೇ ಥರ ಆಗ್ತಾನೆ ಅಂತ ಬಂದಿದೆಯಲ್ಲ. ಅದರಿಂದ ಜೀವನನ್ನ ಕರ್ತೃ ಹೌದು ಅಂತ ತಿಳ್ಕೋಬೇಕು, ಅಲ್ಲ ಅಂತ ತಿಳ್ಕೋಬೇಕು, ಇದೇನು ಇದ್ರ ಬಗ್ಗೆ ಒಂದು ಗೊಂದಲ ಇದೆಯಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಕರ್ತಾ ಶಾಸ್ತ್ರಾರ್ಥವತ್ವಾತ್ ಅಂತ. ಜೀವಸ್ಯ ಕರ್ತೃತ್ವಾಭಾವೇ ಶಾಸ್ತ್ರಸ್ಯ ಅಪ್ರಯೋಜಕತ್ವ ಪ್ರಾಪ್ತೇ ಜೀವೋಪಿ ಕರ್ತ. ಜೀವನಿಗೆ ಕರ್ತೃತ್ವವೇ ಇಲ್ಲದೆ ಹೋದ್ರೆ ಶಾಸ್ತ್ರವೇ ಅಪ್ರಯೋಜಕ ಆಗ್ಬೇಕಾಗ್ತದೆ. ಅಂದ್ರೆ ಶಾಸ್ತ್ರ ಯಾರನ್ನು ಕುರಿತು ಏನು ಹೇಳಬೇಕು, ಹೀಗೆ ಮಾಡು ಹೀಗೆ ಮಾಡಬೇಡ ಅಂತ ಅನೇಕ ವಿಷಯಗಳನ್ನ
ಅದು ಇವನಿಗೆ ಹೇಳಬೇಕು, ಇವನು ಅದನ್ನು ಅರಿತು ಆಚರಿಸ್ಬೇಕು. ಅದಿಲ್ಲದೆ ಹೋದರೆ ಇವನು ಮಾಡುವುದೇನು, ಅದು ಹೇಳುವುದೇನು ಅಂತ ಆ ಸೂತ್ರದ ಮತ್ತು ಸೂತ್ರ ಭಾಷ್ಯದ ತಾತ್ಪರ್ಯ. ಅದನ್ನು ಜೀವಸ್ತದ್ವಶಃ ಅಂತ ಹೇಳಿದ್ದಾರೆ. 9 ಸೂತ್ರಗಳಿವೆ ಅಲ್ಲಿ. ಅದರ ಸಾರ ಸಂಗ್ರಹ ಜೀವಸ್ತದ್ವಶಃ ಸದಾ ಅಂತ. ತತ್ವಮಂಜರಿಯಲ್ಲಿ ನಾನು ಅಥಾಪಿ ಯತ್ಕರ್ಮ ಕುರುತೆ ತದಭಿಸಂಪದ್ಯತೆ ಇತಿ ಜೀವಕರ್ತೃತ್ವ ಶ್ರುತೇ. ಜೀವ ಏನು ಕರ್ಮವನ್ನು ಮಾಡ್ತಾನೋ ಅದೇ ಆಗ್ತಾನೆ ಅಂತ ಜೀವನಿಗೆ ಕರ್ತೃತ್ವವನ್ನು ಹೇಳುವ ವೇದವಾಕ್ಯ ಇದೆಯಲ್ಲ, ಈ ವೇದವಾಕ್ಯಕ್ಕೆ ನಾಣ್ಯಕರ್ತ ಅಂತ ಇನ್ನೊಂದು ವೇದವಾಕ್ಯದಿಂದ ವಿರೋಧ ಇದೆ. ಪರಮಾತ್ಮನನ್ನು ಬಿಟ್ಟು ಬೇರೆ ಯಾರೂ ಕರ್ತೃಗಳು ಇಲ್ಲ ಅಂತ ಇನ್ನೊಂದು ವೇದವಾಕ್ಯ ಇದೆ. ಆದ್ರಿಂದ ಪರಮಾತ್ಮನಿಗೆ ಕರ್ತೃತ್ವ, ಜೀವನಿಗೆ ಕರ್ತೃತ್ವ ಇಲ್ಲ ಅಂತಾಯ್ತು. ಇದು ಅಕರ್ತೃತ್ವ ಶ್ರುತ್ಯ, ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಹೇಳುವ ವೇದವಾಕ್ಯದಿಂದ ವಿರೋಧ ಇದೆ. ಇದು ಎಲ್ಲಿ ಸಿದ್ಧ ಆಗಿದೆ ಅಂದರೆ ಇತರ ವ್ಯಪದೇಶಾದಿತ್ಯತ್ರ ಹಿತಾಕರಣಾದಿನ ತದಕರ್ತೃತ್ವ ಉಕ್ತ್ಯಾಚ. ಜೀವನನ್ನು ಕರ್ತೃ ಅಂತ ಹೇಳುವ ವೇದವಾಕ್ಯಕ್ಕೆ 2 ಕಡೆಯಿಂದ ವಿರೋಧ. ನಾಣ್ಯಕರ್ತ ಅಂತ ಹೇಳುವಂತಹ ವೇದವಾಕ್ಯದಿಂದ ವಿರೋಧ ಒಂದು. ಇನ್ನೊಂದು ಇತರ ವ್ಯಪದೇಶ ಅಂತ ಸೂತ್ರ ಇದೆ, ಅಲ್ಲಿ ಹಿತಾಕರಣಾದಿ ದೋಷ ಪ್ರಸಕ್ತಿ ಅಂತ ಏನೋ ಒಂದು ಬಂದಿದೆ ಅಲ್ಲ. ಅವನದು ಕರ್ತೃವೇ ಆಗಿದ್ರೆ ಯಾವಾಗಲೂ ತನಗೇನು ಹಿತವೋ ಅದನ್ನೇ ಮಾಡಬೇಕಿತ್ತು, ಅಹಿತವಾದನ್ನು ಮಾಡಬಾರ್ದಿತ್ತು ಅಂತೆಲ್ಲ ವರ್ಣನೆ ಬಂದಿದೆ. ಮತ್ತೆ ಆದ್ರಿಂದ ಆ ಎಲ್ಲ ದೋಷಗಳನ್ನು ಆ ಎಲ್ಲ ಜೀವನಿಗಿರುವ ಇತಿಮಿತಿಗಳನ್ನು ತೋರಿಸಿ ತದ ಅಕರ್ತೃತ್ವ ಉಕ್ತ್ಯಾಚ, ಜೀವನಿಗೆ ಕರ್ತೃತ್ವ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಕೂಡ. ಇದರಿಂದ ವಿರೋಧ ಇದೆ ಜೀವನ ಕರ್ತೃ ಅಂತ ಹೇಳುವ ಮಾತಿಗೆ. ಆದ್ರಿಂದ ಅಮಾನತ್ವ ಪ್ರಸಂಗ ಪ್ರಾಪ್ತಂ, ಆದ್ರಿಂದ ಅವನಿಗೆ ಮಾನತ್ವವೇ ಇಲ್ವಲ್ಲ. ಈ ಶಾಸ್ತ್ರಗಳಿಗೆ ಕರ್ತೃತ್ವವನ್ನು ಹೇಳುವ ವೇದವಾಕ್ಯಕ್ಕೂ ಕರ್ತೃತ್ವ ಇಲ್ಲ ಅಂತ ಹೇಳುವ ವೇದವಾಕ್ಯಕ್ಕೂ ಶಾಸ್ತ್ರಕ್ಕೂ ಯಾವುದಕ್ಕೂ ಮಾನತ್ವವೇ ಇಲ್ಲ, ಪ್ರಾಮಾಣ್ಯವೇ ಇಲ್ಲ. ಇತ್ಯತಃ ಪ್ರಾಪ್ತಂ, ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಕರ್ತಾ ಶಾಸ್ತ್ರಾರ್ಥವತ್ವ ಇತ್ಯಾದಿ ಸೂತ್ರ ನವಕಂ 9 ಸೂತ್ರಗಳನ್ನು ಒಳಗೊಂಡಂಥ ಈ ಅಧಿಕರಣ ಬಂದು ಇಳಿದಿದೆ. ಅದರ ಅರ್ಥವನ್ನು ಜೀವಸ್ತದ್ವಶಃ ಅಂತ ಮಾತಿನಿಂದ ಆಚಾರ್ಯ ಹೇಳಿದ್ದಾರೆ.